ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೃತಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬೋಣ ಬನ್ನಿ. ಅಲ್ಲಿವರೆಗೂ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಭೂಮಿಕಾ ಅವರು ಆಟೋನಲ್ಲಿ ಹೋಗ್ತಿರ್ತಾರೆ. ಆಗ ಭಾಗ್ಯಮ್ಮ ಅವರು ಆಟೋ ಹಿಂದೆನೇ ಓಡ್ ಬರ್ತಿರ್ತಾರೆ. ಏನಾದ್ರೂ ಮಾಡಿ ಭೂಮಿಕನನ್ನ ನೋಡ್ಬೇಕು, ಅವರಿಬ್ರನ್ನ ಒಂದ್ ಮಾಡ್ಲೇಬೇಕು. ಜೋರಾಗಿ ಆಟೋ ಹಿಂದೆನೆ ಹೋಗ್ತಿರ್ತಾರೆ. ಎಷ್ಟೇ ಕೈ ಸೊನ್ನೆ ಮಾಡಿದ್ರು ಆಟೋ ಸ್ಪೀಡ್ ಆಗಿ ಹೊಂಟೋಗುತ್ತೆ. ಅಯ್ಯೋ ನೀನು ಹೋಗ್ಬಿಟ್ಯಾ ಅಂತ ಭಾಗ್ಯಮ್ಮ ಅವರು ಅಲ್ಲೇ ಕುತ್ಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆ ಆಟೋ ಹಿಂದೆನೆ ಹೋಗ್ಬೇಕು ಅಂತ ಭಾಗ್ಯಮ್ಮ ಅವರು ಆಟೋ ಹಿಂದೆನೆ ಓಡಿ ಓಡಿ ಹೋಗ್ತಾರೆ. ಈ ಕಡೆ ಗೌತಮ್ ಅವರು ಮತ್ತೆ ಆನಂದ್ ಅವರು ಇಬ್ರು ಕೂಡ ಭಾಗ್ಯಮ್ಮನ ಫೋಟೋ ತೋರಿಸಿ ಎಲ್ಲಾ ಕಡೆ ಹೋಗ್ತಾ ಇರ್ತಿರ್ತಾರೆ. ಆಗ ಗೌತಮ್ ಅವರು ಅವ್ರಷ್ಟಕ್ಕೂ ಮನೆ ಬಿಟ್ಟು ಹೋಗ್ತಾರೆ ಅಂತ ನಿಂಗೆ ಗೊತ್ತೇ ಆಗ್ಲಿಲ್ವನು ಅಂತ ಕೇಳ್ತಾರೆ. ಆಗ ಆನಂದ್ ಅವರು ಇಲ್ಲ ಗೆಳೆಯ, ಅವರು ಅಷ್ಟಕ್ಕೂ ಮನೆ ಬಿಟ್ಟು ಈ ತರ ಎಲ್ಲ ಹೋಗ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ನಾವಿಬ್ರು ಮಾತಾಡಿದ್ದು ಕೇಳಿಸ್ಕೊಂಡು ಕಣೋ, ಆದ್ರೆ ನೀವ್ ಇಬ್ರನ್ನ ಒಂದ್ ಮಾಡ್ಬೇಕು ಅಂತಾನೆ ಅವರು ನಿಮ್ಮ ಹತ್ರನೇ ಬರ್ತಿದ್ದಾರೆ ಕಣೋ. ಸಾರಿ ಕಣೋ ಗೌತಮ್ ಅಂತ ಆನಂದ್ ಅವ್ರು ಹೇಳ್ತಾರೆ. ಆಗ ಗೌತಮ್ ಅವರು ಎಲ್ಲಾರ ಹತ್ರ ಫೋಟೋ ತೋರಿಸು, ಆಗ ನಾನು ಕೂಡ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಸಿಕ್ಕಿದ್ರ ಗೆಳೆಯ ಅಂತ ಕೇಳ್ತಾರೆ. ಇಲ್ಲ ಕಣೋ, ಎಲ್ಲ ಕಡೆ ಹುಡುಕ್ತಿ ಸಿಗ್ತಾನೆ ಇಲ್ಲ. ಸರಿ ಬಾ, ನಾನು ಆ ಕಡೆ ಹೋಗ್ತೀನಿ, ನೀನ್ ಈ ಕಡೆ ರೋಡಲ್ಲಿ ಹುಡುಕು ಅಂತ ಹೋಗ್ತಾರೆ. ಈ ಕಡೆ ಜಯದೇವ್ ಅವರು ತುಂಬಾನೇ ಸಿಟ್ಟಲ್ಲಿರ್ತಾರೆ. ಬನ್ನಿ ಮನೆ ವಠಾರದಲ್ಲಿ ಇರೋರು ಎಲ್ಲರೂ ಕೂಡ ಮರ್ಯಾದಿದ್ದಾರೆ. ಆ ಜನಗಳಿಗೆ ನಾನಂತೂ ಸುಮ್ನೆ ಬಿಡೋದಿಲ್ಲ ಅಂತ ತುಂಬಾನೇ ಸಿಟ್ಟಾಗಿರ್ತಾರೆ. ಪೀಪಲ್ ಎಲ್ದು ಹೊರಗಡೆ ಹಾಕ್ತಾರಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವ್ರಿಗೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ನೆ ಬಿಡಬಾರ್ದು ಅಂತ ಜಯದೇವ್ ಅವರು ತುಂಬಾನೇ ಸಿಟ್ಟಾಗಿರ್ತಾರೆ. ಈ ಕಡೆ ಶಾಕುಂತಲಾ ಅವರು ಜೈ ನೋಡಿದ್ರೆ ಯಾವ ಸಾಲನು ಬ್ಯಾಂಕ್ ತೀರಿಸ್ತಾನೆ ಇಲ್ಲ. ಈ ಗೌತಮ್ ಅದು ಇದ್ದಿದ್ರೆ ಹೇಗಾದ್ರೂ ನೋಡ್ಕೋತಿದ್ರು, ಇವಾಗ ಎಲ್ಲಿದ್ದಾರೋ ಏನೋ ಅಂತ ಅನ್ಕೊಂತಾರೆ. ಆಗ ಲಕ್ಷ್ಮೀಕಾಂತ್ ಅವರು ಇದ್ದಾಗ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟೆ, ಇವಾಗ ಅವನ್ನ ಎಲ್ಲಿ ಅಂತ ಹೊಡ್ಕೊಂಡು ಹೋಗ್ತೀಯ ಅಂತ ಕೇಳ್ತಾರೆ, ನಗ್ತಿರ್ತಾರೆ. ಆಗ ಶಾಕುಂತಲಾ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಭೂಮಿಕಾ ಅವರು ದೇವಸ್ಥಾನಕ್ಕೆ ಬರ್ತಾರೆ. ಅದೇ ರೀತಿ ಭಾಗ್ಯಮ್ಮ ಅವರು ಕೂಡ ಭೂಮಿಕಾ ಅವ್ರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿರ್ತಾರೆ. ಆದ್ರೆ ತುಂಬಾ ಜನ ತುಂಬಿರ್ತಾರೆ. ಅಯ್ಯೋ ಭೂಮಿಕಾ ಇಲ್ಲೇ ಬಂದಲ್ವಾ, ಎಲ್ಲಿ ಹೋಗ್ಬಿಟ್ಲಿ ಅವಳು, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಇವಾಗ ಏನ್ ಮಾಡ್ಲಿ ನಾನು. ಆದ್ರೆ ಭೂಮಿಕಾ ಅವರು ಮೇಲ್ಗಡೆ ದೇವಸ್ಥಾನಕ್ಕೆ ಬಂದು ಸನ್ನಿಧಾನದಲ್ಲಿ ದೇವರ ದರ್ಶನ ಮಾಡ್ತಿರ್ತಾರೆ. ಆದ್ರೆ ಕೆಳಗಡೆ ತುಂಬಾ ಜನ ತುಂಬಿರ್ತಾರೆ. ಆಗ ಭಾಗ್ಯಮ್ಮ ಅವರು ಅಲ್ಲಿ ಹುಡುಕ್ತಾ ಇರ್ತಾರೆ. ಅಲ್ಲಿ ಕೂಡ ಗೌತಮ್ ಅವರು ಕೂಡ ಹುಡುಕ್ತಾ ಇರ್ತಾರೆ. ಅಮ್ಮ ಎಲ್ಲೋದ್ರಿ ಅಮ್ಮ, ನೀವು ಒಂದ್ ಮಾತು ಹೇಳ್ಬಿಟ್ಟಿದ್ರೆ ಅಷ್ಟಕ್ಕೂ ನಿಮ್ನ ಎಲ್ಲಿ ಅಂತ ಹುಡುಕ್ಲಮ್ಮ ನಿಮ್ನ, ಅಟ್ಲೀಸ್ಟ್ ನೀವ್ ಮಾತಾಡಿದ್ರೆ ಏನೋ ಒಂದ್ ಮಾಡಬಹುದಿತ್ತು. ಅಟ್ಲೀಸ್ಟ್ ನಿಮ್ ಮಾತು ಕೂಡ ಆಡ್ತಿಲ್ಲ. ಮತ್ತೆ ಭಾಗ್ಯಮ್ಮ ಅವರು ಕೆಳಗಡೆ ಬಂದಾಗ ಭೂಮಿಕಾ ಅವ್ರನ್ನ ಮೇಲಿಂದ ನೋಡ್ತಾರೆ. ಅಯ್ಯೋ ಭೂಮಿಕಾ ಅಲ್ಲೇ ಇದ್ದಾಳಲ್ಲ, ಅಯ್ಯೋ ಭೂಮಿಕಾ ಕೈನ ಭಾಗ್ಯಮ್ಮ ಅವರು ಅಳ್ಳಾಡ್ಸ್ತಾರೆ. ಆದ್ರೆ ಭೂಮಿಕಾಗೆ ಭಾಗ್ಯಮ್ಮ ಕಾಣಿಸಲ್ಲ. ಆಗ ಭಾಗ್ಯಮ್ಮ ಅಯ್ಯೋ ನಾನೇನ್ ಮಾಡ್ಲಿ ಇವಾಗ, ಭೂಮಿಕಾಗೆ ಹೇಗೆ ಹೇಳಿ ಅವ್ರಿಗೆ ಮಾತಾಡಕ್ ಆಗದೆ ಅವ್ರ ಕೈ ಸನ್ನೆ ಮಾಡ್ತಾರೆ. ಆದ್ರೆ ಭೂಮಿಕಾ ಅವರು ಕೈ ಮುಗಿತಾ ಇರ್ತಾರೆ ದೇವ್ರಿಗೆ. ದೇವ್ರೆ ನಾನೇನ್ ಮಾಡ್ಲಿ ದೇವ್ರೆ, ಶಾಕುಂತಲಾ ಅವ್ರ ಮಾತಿಂದ ಮಾತ್ರ ನಾನು ದೂರ ಇದ್ದೀನಿ. ಗೌತಮ್ ಅವ್ರಂದ್ರೆ ನನಗೆ ತುಂಬಾನೇ ಇಷ್ಟ ದೇವ್ರೆ, ನಾನೇನ್ ಮಾಡ್ಲಿ ಅಂತ ತುಂಬಾನೇ ಕಣ್ಣೀರ್ ಹಾಕ್ತಿರ್ತಾರೆ ದೇವ್ರ ಹತ್ರ. ಈ ಕಡೆ ಗೌತಮ್ ಅವರು ಕೂಡ ಅಮ್ಮ ಅಮ್ಮ ಅಂತ ಹುಡುಕ್ತಾ ಇರ್ತಾರೆ. ಆಗ ಗೌತಮ್ ಅವರು ಎಲ್ಲ ಕಡೆ ಹೋಗ್ತಾ ಇರುವಾಗ ಭೂಮಿಕಾ ಅವ್ರನ್ನ ನೋಡ್ತಾರೆ. ಅಯ್ಯೋ ಇವರು ಇಲ್ಲೇ ಇದ್ದಾರಲ್ಲ. ಹಾಗೆ ಭೂಮಿಕಾ ಇರುವ ಜಾಗದಲ್ಲಿ ಅಲ್ಲಿ ದೀಪ ಇರುತ್ತೆ. ಅದು ಇದ್ದಕ್ಕಿದ್ದ ಹಾಗೆ ಸೀರೆಗೆ ಬೆಚ್ಚಾಗುತ್ತೆ. ಹಾಗೆ ಹಚ್ಕೊಂಡು ಬೆಂಕಿ ಉರಿತಾ ಇರುತ್ತೆ. ಆಗ ಅದನ್ನ ನೋಡಿದ ಭಾಗ್ಯಮ್ಮ ಅವರು ಅಯ್ಯೋ ಬೆಂಕಿ ಹಾಗೆ ಸನ್ನೆ ಮಾಡ್ತಿರ್ತಾರೆ. ಹಾಗೆ ಜೋರಾಗಿ ಅಯ್ಯೋ ಭೂಮಿಕಾ ಅಂತ ಜೋರಾಗಿ ಕಿರ್ಚ್ತಾರೆ. ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಭೂಮಿಕಾ ಅವರು ತಿರುಗಿ ನೋಡಿದಾಗ ಭಾಗ್ಯಮ್ಮನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅಯ್ಯೋ ಅತ್ತೆ ಮಾತಾಡ್ತಾ ಇದ್ದೀರಾ ಅಂತ ಶಾಕ್ ಆಗ್ತಾರೆ. ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.